ಸೇವಾ ಪ್ರಶಂಸಾ ಪ್ರಕರಣದ ಕೊನೆಯ ಶ್ಲೋಕ ದ್ವಿತೀಯ ಸ್ಕಂದ 4ನೇ ಅಧ್ಯಾಯದ 18ನೇ ಶ್ಲೋಕ. ವಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಅಭೀರಕಂಕ ಯವನಾದಯ ಯವನಾಶಕಾದಯ ಏನೇ ಚ ಪಾಪಾತ್ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಃ ಆಬೀರಕಂಕ ಯವನಾಶಕಾದಯ ಒಂದೇ ಶಬ್ದ. ಯೇ ಅನ್ಯೇ ಚ ಪಾಪಾಃ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಅಂದ್ರೆ ಇದೆಲ್ಲ ಒಂದು ಕೆಟ್ಟ ಸಮುದಾಯ. ಕಿರಾತ, ಹೂಣ, ಆಂಧ್ರ ಇತ್ಯಾದಿಗಳೆಲ್ಲವೂ ಕೂಡ ಇವರೆಲ್ಲರೂ ಕೂಡ ಯದಪಾಶ್ರಯಾಶ್ರಯಾತ್ ಯಾವ ಭಗವಂತ ಅವನ ಭಕ್ತರು ಅವರನ್ನ ಆಶ್ರಯಿಸುವುದರಿಂದಾಗಿ ಶುದ್ಧರಾಗ್ತಾರೆ. ಅಂದ್ರೆ ತನ್ನನ್ನ ಆಶ್ರಯಿಸುವುದು ಬೇಡ, ತನ್ನ ಭಕ್ತರನ್ನ ಆಶ್ರಯಿಸಿದರೂ ಕೂಡ ಸಾಕು, ಭಗವಂತ ಅಂತವರನ್ನ ಪವಿತ್ರರನ್ನಾಗಿ ಮಾಡುತ್ತಾನೆ, ಅವರ ಪಾಪಗಳನ್ನು ಕಳೆಯುತ್ತಾನೆ. ಅಂತಹ ಭಗವಂತನಿಗೆ ನಮಸ್ಕಾರ ಎಂಬುದಾಗಿ ಇಲ್ಲಿ ದ್ವಿತೀಯ ಸ್ಕಂದದಲ್ಲಿ ಭಗವಂತನ ಮಹತ್ವವನ್ನ, ಭಗವಂತನಿಗೆ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದಾಗಿ ಹೇಳತಕ್ಕಂಥ ಸಂದರ್ಭ. ಶುಕಾಚಾರ್ಯ ಹೇಳತಕ್ಕಂಥ ಮಾತು. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ. ಅಲ್ಲಿ ಇದೆಲ್ಲ ಬೇರೆ ಬೇರೆ ಪ್ರಕಾರಗಳು. ಕಿರಾತ, ಹೂಣ ಅಂದ್ರೆ ಒಂದು ದುಷ್ಟ ಸಮುದಾಯ. ಹೂಣ ಅಂತಾನೆ ಒಂದು ದುಷ್ಟ ಸಮುದಾಯ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ ಇದೆಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ದುರ್ಜನರ ಸಮುದಾಯ. ಕಿರಾತರು ಅಂತ ಹೇಳಿದ್ರೆ ಈ ಆಟವಿಕಾಹ ಅಂತ ವಿಜಯಧ್ವಜರು ಅರ್ಥ ಬರೀತಾರೆ. ಅಂದ್ರೆ ಅಡವಿಯಲ್ಲಿ ತಿರುಗಾಡ್ತಾ ಇರ್ತಕ್ಕಂಥವ್ರು ಕಿರಾತ. ಹೂಣಾಹ ವೈದೇಹಕಾತ್ ಪುಲ್ಕಸಿ ಜಾತಾಹ. ವೈದೇಹ ಮತ್ತು ಪುಲ್ಕಸಿ ಅವರಿಂದ ಹುಟ್ಟಿರತಕ್ಕಂಥ ಒಂದು ದುಷ್ಟಜನರ ಸಮುದಾಯ ಹೂಣ. ಇನ್ನು ಆಂಧ್ರಾಹ ಅಂದ್ರೆ ವೈದೇಹಿಕ ಪುತ್ರಾಹ ಅಂತ ಉಲ್ಲೇಖ ಮಾಡ್ತಾರೆ. ಆಂಧ್ರ. ಪುಲಿಂದ ಪುಲ್ಕಸಾಹ ಪುಲಿಂದರು ಮತ್ತು ಪುಲ್ಕಸರು. ಪುಲಿಂದಾಹ ಕಿರಾತ ಜಾತಿಯಲ್ಲಿ ಬಂದಿರತಕ್ಕಂಥವರು, ಪುಲಿಂದ ಜಾತಿ. ಪುಲ್ಕಸಾಹ ಅಂದ್ರೆ ಶೂದ್ರ ಮತ್ತು ಬ್ರಾಹ್ಮಣ. ಶೂದ್ರ ಮತ್ತು ಬ್ರಾಹ್ಮಣರಿಂದ ಹುಟ್ಟಿರ್ತಕ್ಕಂಥವರು ಚಂಡಾಲರು. ಆ ಚಂಡಾಲರಿಗೆ ಹುಟ್ಟಿರ್ತಕ್ಕಂಥವ್ರು ಪುಲ್ಕಸರು. ಒಂದು ನಿಮಿಷ. ನೋಡಿ, ಪುಲ್ಕಸರು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣ ಮತ್ತು ಶೂದ್ರ ಇವರಿಂದ ಹುಟ್ಟಿರ್ತಕ್ಕಂಥ ಸಂತಾನಕ್ಕೆ ಚಂಡಾಲ ಸಂತಾನ ಅಂತ ಹೆಸರು. ಆ ಚಂಡಾಲರಿಗೆ ಹುಟ್ಟಿರ್ತಕ್ಕಂಥವ್ರು ಯಾರಿದ್ದಾರೋ ಅವರು ಪುಲ್ಕಸರು. ಇನ್ನು ಆಭೀರ, ಕಂಕ, ಯವನ, ಶಕಾದಯ, ಆಭೀರಾಹ ಇದೆಲ್ಲ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ದುಷ್ಟ ಜಾತಿಗಳು. ಅಂದ್ರೆ ಬ್ರಾಹ್ಮಣಾತ್ ತಸ್ಯ ಅಂಬಷ್ಟಸ್ಯ ಕನ್ಯಾಯಾಂ ಜಾತಾಹ ಆಭೀರಾಹ. ಕಂಕಾಹ ಅಂದ್ರೆ ಕರ್ಪರ, ಅಂದ್ರೆ ಬೇರೆ ಬೇರೆ ರೀತಿಯಾಗಿ ದುಷ್ಟ ಜಾತಿಯ ಸಮುದಾಯವನ್ನು ಹೇಳ್ತಿದ್ದಾರೆ ಕಂಕಾಹ. ಇನ್ನು ಯವನಾಹ ರಾಜನಿಗೂ ವೈಶ್ಯನಿಗೂ ಅಂದ್ರೆ ಕ್ಷತ್ರಿಯ ಮತ್ತು ವೈಶ್ಯ, ಕ್ಷತ್ರಿಯ ಸಮುದಾಯಕ್ಕೂ ವೈಶ್ಯ ಸಮುದಾಯಕ್ಕೂ ಸೇರಿ ಹುಟ್ಟಿರ್ತಕ್ಕಂಥವರನ್ನ ಯಮನರು ಅಂತ ಕರೆಯುವಂಥದ್ದು. ಯವನಾಹ ಶಕಾದಯ. ಶಕಾದಯ ಅಂದ್ರೆ ತುರಷ್ಕರು. ಅಂದ್ರೆ ಏನು, ಮುಸ್ಲಿಂ ಜಾತಿ. ಈ ಯವನ ಮತ್ತು ಶಕ ಅದೆರಡೂ ಕೂಡ ಒಂದು ರೀತಿ ಮುಸ್ಲಿಂ ಸಮುದಾಯ, ಅದನ್ನು ಹೇಳ್ತಕ್ಕಂಥದ್ದು ತುರುಷ್ಕ ಜಾತಿ ಅಂತ ಹೇಳ್ತಾರೆ. ಯವನಾಹ ಶಕಾದಯ ಯೇ ಅನ್ಯೇಚ ಪಾಪಾಹ ಇನ್ನು ಬೇಕಾದಷ್ಟು ಪಾಪಿಗಳು ಅಂತಿದ್ದಾರೆ. ಇವರೆಲ್ಲರೂ ಕೂಡ ಯದಪಾಶ್ರಯಾತ್
ಯದಪಾಶ್ರಯ ಆಶ್ರಯಾತ್ ಅಂದ್ರೆ ಯಸ್ಮಾತ್ ಅನ್ಯ ಆಶ್ರಯ ನಾಸ್ತಿ ಯೇಷಾಂತೆ ಯದಪಾಶ್ರಯ ಅಂದ್ರೆ ನೋಡಿ, ಯದಪಾಶ್ರಯ ಶಬ್ದಕ್ಕೆ ಅರ್ಥ ಯಾವ ಭಗವಂತ, ಯತ್ ಶಬ್ದಕ್ಕೆ ಯಾವ ಭಗವಂತ ಅಂತ ಅರ್ಥ. ಅವನೇ ನಮಗೆ ಆಶ್ರಯ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನಮಗೆ ಯಾರೂ ರಕ್ಷಕರಿಲ್ಲ, ನೀನೇ ನಮಗೆ ರಕ್ಷಕ ಎಂಬತಕ್ಕಂಥ ಭಾವನೆಯಿಂದಾಗಿ ಭಗವಂತನನ್ನ ಯಾರು ಆಶ್ರಯಿಸಿದ್ದಾರೋ ಅವರು ಯದಪಾಶ್ರಯರು. ಯಸ್ಮಾತ್ ಅನ್ಯ ಆಶ್ರಯ ನಾಸ್ತಿ ಯೇಷಾಂತೆ ಯದಪಾಶ್ರಯ, ಯಾವ ಭಗವಂತನಿಗಿಂತಲೂ ಅನ್ಯರು ನಮಗೆ ಆಶ್ರಯರಿಲ್ಲ, ರಕ್ಷಕರಿಲ್ಲ, ನೀನೇ ನಮಗೆ ಸ್ವಾಮಿ ಎಂಬುದಾಗಿ ಪೂರ್ತಿ ಶರಣಾಗತರಾಗಿದ್ದಾರೋ ಜ್ಞಾನಿ ಜನರು, ಅವರು ಯದಪಾಶ್ರಯರು. ತೇಷಾಂ ಆಶ್ರಯಾತ್ ಅಂದ್ರೆ ಭಗವಂತನ ಭಕ್ತರು ಅಂತ ಯಾರಿದ್ದಾರೋ ಅವರನ್ನ ಆಶ್ರಯಿಸುವುದರಿಂದಾಗಿ ಶುದ್ಧಂತಿ ಅಂದ್ರೆ ಅತ್ಯಂತ ದುಷ್ಟ ಸಮುದಾಯ ಇದೆಲ್ಲೂ ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಆಬೀರ, ಕಂಕ, ಯವನ, ಶಕ ಇದೆಲ್ಲವೂ ಕೂಡ ಅತ್ಯಂತ ದುಷ್ಟ ಸಮುದಾಯ. ಇವರೆಲ್ಲರೂ ಕೂಡ ನೇರವಾಗಿ ಭಗವಂತನನ್ನ ಆಶ್ರಯಿಸಬೇಕು ಅಂತಿಲ್ಲ. ಭಗವಂತನನ್ನ ಆಶ್ರಯಿಸಿರುವಂತ ಭಗವದ್ ಭಕ್ತರು ಅಂತ ಏನಿದ್ದಾರೋ ಅವರನ್ನ ಆಶ್ರಯಿಸಿದರೂ ಕೂಡ ಸಾಕು, ಶುದ್ಧಂತಿ ಅವರು ಪವಿತ್ರರಾಗ್ತಾರೆ. ತಸ್ಮೈ ಪ್ರಭವಿಷ್ಣವೇ ನಮಃ ಅಂತ ಪ್ರಭುವಾದ ವಿಷ್ಣುವಿಗೆ ಅಂದ್ರೇನು, ಶುದ್ಧ ಮಾಡೋದು ಯಾರು? ಭಗವದ್ ಭಕ್ತರಲ್ಲ, ಭಗವಂತನೇ ಅವರನ್ನ ಪವಿತ್ರರನ್ನ, ಅವರ ಪಾಪವನ್ನ ಕಳೆದು ಅವರಿಗೆ ಪುಣ್ಯವನ್ನ ಕೊಡ್ತಕ್ಕಂಥವನು ಅಂತ ಪ್ರಭವಿಷ್ಣವೇ ಅಂದ್ರೆ ಪ್ರಕರ್ಷವಾದ ಮಾಹಾತ್ಮ್ಯಯುಕ್ತನಾಗಿರ್ತಕ್ಕಂಥ ಭಗವಂತ. ಅಂತಹ ಭಗವಂತನಿಗೆ ನಮಃ ನಮಸ್ಕಾರ ಎಂಬುದಾಗಿ ನಮ್ಮ ಏನು ಭೂಯೋ ನಮಸ್ತೃಚಿನಚ್ಚಿದೇ ಸದಾ ಅಸಂಭವಾಯ ಕೆಲ ಸಪ್ತಮೂರ್ತಯೇ ಆ ಮಂಗಳಾಚರಣ ಶ್ಲೋಕ ಹೇಳ್ತೀವಲ್ಲ, ಅದೆಲ್ಲ ಇದೇ ಪ್ರಕರಣದಲ್ಲಿ ದ್ವಿತೀಯ ಸ್ಕಂದದಲ್ಲೇ ಬರ್ತಕ್ಕಂಥದ್ದು. ಭಗವಂತನಿಗೆ ಬೇರೆ ಬೇರೆ ಶ್ಲೋಕದ ಮೂಲಕವಾಗಿ ನಮಸ್ಕಾರವನ್ನ ಮಾಡತಕ್ಕಂಥ ಒಂದು ಪ್ರಕರಣ. ಶುಕಾಚಾರ ನಮಸ್ಕಾರ ಮಾಡತಕ್ಕಂಥದ್ದು. ಅಂತೂ ಈ ಪ್ರಕರಣದಲ್ಲಿ ಯಾಕೆ ಈ ಶ್ಲೋಕ ಸೇರಿಸಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ ಭಗವಂತನ ಮಹತ್ವ ಹೇಳೋದು ಒಂದಾದ್ರೆ ಭಗವದ್ ಭಕ್ತರ ಮಹತ್ವ. ಈ ಅತ್ಯಂತ ಪಾಪಿಗಳು ಅಂತ ಜಗತ್ತಿನಲ್ಲಿ ಏನು ಗುರುತಿಸ್ಕೊಂಡಿದ್ದಾರೋ ಅವರು ಭಗವದ್ ಭಕ್ತರ ಪಾದ ಸೇವೆಯಿಂದಲೂ ಕೂಡ ಪವಿತ್ರರಾಗ್ತಾರೆ. ಭಗವದ್ ಭಕ್ತರ ಪಾದ ಸೇವೆಯಿಂದಲೂ ಕೂಡ ಪರಮ ಪವಿತ್ರರಾಗ್ತಾರೆ. ಆ ಅಲ್ಲಿಗೆ ಭಗವದ್ ಭಕ್ತರ ಮಹತ್ವ ಎಂಥದ್ದು, ಆ ಜ್ಞಾನಿ ಜನಗಳ ಒಂದು ಮಹತ್ವ ಎಂಥದ್ದು ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಈ ಒಂದು ಪ್ರಕರಣದಲ್ಲಿ ಈ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ವ್ಯಾಖ್ಯಾನ ಕೊಡ್ತಾ ಇದ್ದೀನಿ. ಯದಾ ಖಲು ಯದ್ದಾಸಾನಾಂ ಭಾಗವತಾನಾಂ ಪಾದೋದಕ ಧಾರಣಾದಿನ ಮಹಾಪಾತಕಿನಾಮಪಿ ಶುದ್ಧಿ ತದಾ ತಸ್ಯ ಸ್ವಪವಿತ್ರ್ಯಾಯ ಬ್ರಾಹ್ಮಣ ಪಾದೋದಕ ಧಾರಣಂ ಇತ್ಯೇತತ್ ಅಪಹಸನೀಯಂ ಪ್ರಕ್ರಿಯಂ ಇತಿ ಕಿಮ್ಮಾಚ್ಯಂ ಇತ್ಯಾಶಯೇನ ಆಹ. ಅಂದ್ರೆ ಯದಾಕಲು ಯಾವಾಗ ಯದ್ದಾಸಾನ ಯಾವ ಭಗವಂತನ ದಾಸರು, ದಾಸರು ಅಂದ್ರೆ ಭಕ್ತರು ಅಂತ ಅರ್ಥ. ಅಂದ್ರೆ ಯಾರವರು? ಭಾಗವತರು. ಭಾಗವತ ಅಂದ್ರೆ ಭಗವದ್ ಭಕ್ತರು ಅಂತ ಅರ್ಥ. ಭಗವಂತನ ಭಕ್ತರ ಪಾದೋದಕ ಧಾರಣಾದಿನ, ಭಗವದ್ ಭಕ್ತರ ಪಾದೋದಕ ಅದನ್ನ ಧಾರಣೆ ಮಾಡುವುದರಿಂದಾಗಿ ಮಹಾಪಾತಕಿನಾಮಪಿ ಶುದ್ಧಿ, ಅತ್ಯಂತ ಪಾಪವನ್ನ ಮಾಡಿರ್ತಕ್ಕಂಥ ಮಹಾಪಾತಕಿಗಳು ಅಂತಿದ್ದಾರೋ ಅವರಿಗೆ ಶುದ್ಧಿ ಆಗತ್ತೆ. ತದಾ ಹೀಗಿರ್ಬೇಕಾದ್ರೆ ತಸ್ಯ ಆ ಭಗವಂತ ಸ್ವಪಾವಿತ್ರ್ಯಾಯ ತಾನು ಪವಿತ್ರನಾಗ್ಲಿಕ್ಕೋಸ್ಕರವಾಗಿ ಬ್ರಾಹ್ಮಣ ಪಾದೋದಕ ಧಾರಣಂ ಇತ್ಯೇತತ್ ಅಪಹಸನೀಯಂ ಪ್ರಕ್ರಿಯಂ, ಒಂದು ಹಾಸ್ಯದ ಪ್ರಕ್ರಿಯೆ. ಅದರ ಅರ್ಥ ಏನು? ಅವರ ಮಹತ್ವವನ್ನ ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಭಗವಂತ ಹಾಗೆ ಮಾಡ್ತಾನೆ ಹೊರತು ಭಗವಂತ ಯಾವುದರಿಂದ ಪವಿತ್ರನಾಗ್ಬೇಕಾಗಿಲ್ಲ. ಪವಿತ್ರಾಣ ಪವಿತ್ರಯ್ಯೋ ಮಂಗಲಾನಾಂ ಚ ಮಂಗಲಂ ಅಂತ ಸಕಲ ಪವಿತ್ರವಾದ ವಸ್ತುಗಳಿಗೆ ಪಾವಿತ್ರ್ಯವನ್ನು ಕೊಡುವನು ಭಗವಂತ. ಸಕಲ ಮಂಗಳಮಯವಾಗಿರ್ತಕ್ಕಂಥ ವಸ್ತುಗಳಿಗೆ ಮಾಂಗಲ್ಯವನ್ನು ಉಂಟು ಮಾಡತಕ್ಕಂಥ ಭಗವಂತ. ಹಾಗಾಗಿ ಇದು ಅತ್ಯಂತ ಅಪಹಸನೀಯವಾದ ಪ್ರಕ್ರಿಯೆ. ತಾನು ಶುದ್ಧವಾಗ್ಲಿಕ್ಕೋಸ್ಕರವಾಗಿ ಭೃಗು ಮೊದಲಾದವರ ಪಾದೋದಕವನ್ನ ಧಾರಣೆ ಮಾಡಿಕೊಂಡ ಭಗವಂತ ಅನ್ನೋದೇನಿದೆ ಅದೊಂದು ರೀತಿಯಾಗಿರ್ತಕ್ಕಂಥ ಅವರ ಮಹತ್ವವನ್ನು ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಹೊರತು ಭಗವಂತನಿಗೆ ಯಾರಿಂದಲೂ ಕೂಡ ಶುದ್ಧಿ ಅನ್ನೋದಿಲ್ಲ. ಕಿಮ್ಮಾಚ್ಯಂ ಇತ್ಯಾಶಯೇನ ಆಹ, ಈ ಅಭಿಪ್ರಾಯದಿಂದ ಹೇಳ್ತಿದ್ದಾರೆ ಕಿರಾತ. ಏ ಕಿರಾತಾದಯ ಹೀನಕುಲಜಾಹ, ಯಾರು ಕಿರಾತ ಮೊದಲಾಗಿರ್ತಕ್ಕಂಥ ಅತ್ಯಂತ ಹೀನಕುಲದ ವ್ಯಕ್ತಿಗಳಿದ್ದಾರೋ, ಏಚ ಉತ್ತಮ ಕುಲಜಾಹ, ಇನ್ಯಾರು ಉತ್ತಮ ಕುಲದವರು ಇದ್ದಾರೋ ಅವರೆಲ್ಲರೂ ಕೂಡ ಇದಾನೀಮೇವ ಪಾಪಕರ್ಮಣಃ ತೇ ಸರ್ವೇಪಿ, ಇನ್ನು ಯಾರ್ಯಾರು ಪಾಪಕರ್ಮವನ್ನು ಮಾಡತಕ್ಕಂಥವರಿದ್ದಾರೋ ಯಹ ಹರಿಹಿ ಆಶ್ರಯ ಯೇಷಾಂತೆ ಯದಪಾಶ್ರಯ, ನೋಡಿ ಇಲ್ಲೇ ವಿಗ್ರಹವಾಗಿ ತೋರಿಸಿದ್ದಾರೆ. ಯದಪಾಶ್ರಯಾಶ್ರಯಾತ್ ಯಹ ಹರಿಹಿ ಏವ ಆಶ್ರಯ ಯೇಷಾಂತೆ ಯದಪಾಶ್ರಯ, ಯಾವ ಭಗವಂತನೇ ನಮಗೆಲ್ಲರಿಗೂ ರಕ್ಷಕರು ಎಂಬ ಭಾವನೆಯನ್ನು ಹೊಂದಿದ್ದಾರೆ. ಯದಪಾಶ್ರಯ ಭಾಗವತಃ ತೇಷಾಂ ಆಶ್ರಯಾತು,
ಅವರನ್ನ ಆಶ್ರಯಿಸುವುದರಿಂದಾಗಿ ಅಂದ್ರೆ ಅವರನ್ನ ಸೇವೆ ಮಾಡುವುದರಿಂದಾಗಿ, ತೇಷಾಂ ಆಶ್ರಯಾತ್ ಸೇವಾ ಲಕ್ಷಣಾತ್ ಅವರನ್ನ ಸೇವೆ ಮಾಡುವುದರಿಂದಾಗಿ, ಆಶ್ರಯ ಮಾಡುವುದರ ಅರ್ಥೇನು ಸೇವೆ ಮಾಡುವುದರಿಂದಾಗಿ, ಶುದ್ಧ್ಯಂತಿ ಗತಪಾಪಾಹ ಭವಂತಿ ಪಾಪವನ್ನ ಕಳೆದುಕೊಳ್ಳುತ್ತಾರೆ. ತಸ್ಮೈ ಅಂತಹ ಪವಿತ್ರಾಣ ಪವಿತ್ರಾಯ ಅತ್ಯಂತ ಪವಿತ್ರರಾದ ವಸ್ತುಗಳಿಗೆಲ್ಲ ಪಾವಿತ್ರ್ಯವನ್ನು ಉಂಟು ಮಾಡತಕ್ಕಂತಹ ನೂತನ ಭಕ್ತ ಸಂಗ್ರಹೀತ್ರೇ ನಮಃ. ಎಲ್ಲಾ ಭಕ್ತ ಹೊಸ 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 ಭಕ್ತರನ್ನ ಸಂಗ್ರಹ ಮಾಡತಕ್ಕಂಥ ಭಗವಂತನಿಗೆ ನಮಃ ನಮಸ್ಕಾರವು. ಇದಕ್ಕೆ ಸಂವಾದಿಯಾಗಿ 12ನೇ ಸ್ಕಂದದ ಶ್ಲೋಕವನ್ನು ಉಲ್ಲೇಖ ಮಾಡ್ತಿದ್ದಾರೆ. ನಹಿ ಅಮ್ಮಯಾನಿ ತೀರ್ಥಾನಿ, ಕೇವಲ ನೀರು. ಅಮ್ಮಯ ಅಂದ್ರೆ ಅಪುಮಯ, ಅಮ್ಮಯ ಅಪ್ಪ ಅಂದ್ರೆ ನೀರು ಅಂತ ಅರ್ಥ. ಕೇವಲ ನೀರು ಅದು ತೀರ್ಥವಲ್ಲ. ನದೇವಾಹ ಮೃಚ್ಛಿಲಾಮಯಾಹ, ಮೃತ್ ಕೇವಲ ಮಣ್ಣೇ ದೇವರಲ್ಲ. ಕೇವಲ ಶಿಲಾ, ಮೃತು ಶಿಲಾ, ಶಿಲಾ ಅಂತ ಹೇಳಿದ್ರೆ ಕಲ್ಲು, ಅದೇ ದೇವರಲ್ಲ. ತೇ ಪುನಂತಿ ಉರು, ಮತ್ತೇನು ಅದರ ಒಳಗಡೆ ದೇವತಾ ಸನ್ನಿಧಾನ ಬಂದು ಕೂರುತ್ತೆ. ನೀರೇ ದೇವರಲ್ಲ ಅಲ್ವಾ? ನೀರಿನಲ್ಲಿ ದೇವತಾ ಸನ್ನಿಧಾನ ಇದ್ದಾಗ ದೇವರಾಗತ್ತೆ. ಮಣ್ಣೇ ದೇವರಲ್ಲ, ಕಲ್ಲೇ ದೇವರಲ್ಲ. ಮಣ್ಣಿನಲ್ಲಿ ಕಲ್ಲಿನಲ್ಲಿ ಸಾನ್ನಿಧ್ಯವನ್ನ ತುಂಬಿದಾಗ ಅದು ದೇವರಾಗತ್ತೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ. ಅರ್ಚಕರ ಪ್ರಭಾವದಿಂದಾಗಿ ಒಂದು ಕಲ್ಲು ಮಣ್ಣು ಕೂಡ ಏನಾಗತ್ತೆ? ದೇವರಾಗತ್ತೆ. ತೇ ಪುನಂತಿ ಉರುಕಾಲೇನ, ಈ ದೇವತಾ ಸನ್ನಿಧಾನಕ್ಕೆ ಪಾತ್ರವಾಗಿರ್ತಕ್ಕಂಥ ನೀರು, ಕಲ್ಲು, ಮಣ್ಣು ಇದೆಲ್ಲವೂ ಕೂಡ ಇದ್ದಾವೆ. ಉರುಕಾಲೇನ ಪುನಂತಿ, ಎಷ್ಟೋ ವರ್ಷ ನೀರಿನ ತೀರ್ಥ ಸ್ನಾನ, ಕಲ್ಲಿನ ಅರ್ಚನಾದಿಗಳನ್ನು ಮಾಡಿದಾಗ ಅದೇನಾಗತ್ತೆ? ಅದು ಪವಿತ್ರವಾಗುತ್ತದೆ. ಅವರನ್ನ ಪವಿತ್ರ ಮಾಡುತ್ತೆ. ಪುನಂತಿ ಉರುಕಾಲೇನ, ಬಹಳ ಸಮಯದ ನಂತರದಲ್ಲಿ ಪವಿತ್ರ ಮಾಡುತ್ತದೆ. ಯೂಯಂ ದರ್ಶನ ಮಾತ್ರತಃ, ಆದ್ರೆ ನೀವು ಜ್ಞಾನಿಗಳಿದ್ದೀರಲ್ಲ, ಕೇವಲ ದರ್ಶನ ಮಾತ್ರತಃ ನಿಮ್ಮನ್ನು ನೋಡಿದ್ರೆ ಸಾಕು, ನೀವು ತಕ್ಷಣದಲ್ಲಿ ಪವಿತ್ರರನ್ನಾಗಿ ಮಾಡಿಬಿಡ್ತೀರಾ. ಬ್ರಾಹ್ಮಣೇಭ್ಯೋ ನಮಸ್ಯಾಮಃ ಯೇ ಅಸ್ಮದ್ರೂಪಂ ತ್ರಯೀಮಯಿಂ ವಿಪ್ರತಿ ಆತ್ಮ ಸಮಾಧಾನಂ ತಪಸ್ವಾಧ್ಯಾಯ ಸಂಯಮೈಃ ಶ್ರವಣಾತ್ ದರ್ಶನಾತ್ ವಾಪಿ ಮಹಾಪಾತಕಿನೋಪಿ ಚ ಶುದ್ಧೇರನ್ ಅಂತ್ಯಜಾಶ್ಚಾಪಿ ಕಿಮು ಸಂಭಾಷಣಾದಿಭಿಃ ಇತಿ. ಅಂದ್ರೆ ಬ್ರಾಹ್ಮಣೇಭ್ಯೋ ನಮಸ್ಯಾಮಃ, ಬ್ರಾಹ್ಮಣರು ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಿಗೆ ನಮಸ್ಕಾರ ಮಾಡ್ತೇವೆ. ಯಾಕಂದ್ರೆ ಏ ಅಸ್ಮತ್ ರೂಪಂ ತ್ರಯೀಮಯಿಂ, ತಮ್ಮ ರೂಪ ತಮ್ಮ ಸ್ವರೂಪದಲ್ಲಿರ್ತಕ್ಕಂಥದ್ದು ಯಾವುದು? ತ್ರಯೀಮಯಿ. ತ್ರಯಿ ಅಂದ್ರೆ ವೇದ, ಆ ವೇದ ಮತ್ತು ಪುರಾಣಗಳು ಇದೆಲ್ಲ ರೂಪದಲ್ಲಿರ್ತಕ್ಕಂಥವುಗಳು. ತ್ರಯೀಮಯಿಂ ಅಂದ್ರೆ ಅರ್ಥ ಏನು? ಬ್ರಾಹ್ಮಣಿಗೆ ನಮಸ್ಕಾರ. ವೇದ ವೇದ್ಯನಾಗಿರ್ತಕ್ಕಂಥ ಭಗವಂತ ತ್ರಯೀಮಯಿ, ವೇದ ವೇದ್ಯ ಸಕಲ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ, ಅವನನ್ನ ತ್ರಯೀಮಯಿಂ ಬಿಭ್ರತಿ, ಬಿಭ್ರತಿ ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಜ್ಞಾನಿಗಳು ತಮ್ಮ ಹೃತ್ಪದ್ಮದಲ್ಲಿ ಭಗವಂತನನ್ನ ಬಿಭ್ರತಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಆತ್ಮ ಸಮಾಧಾನಂ ತಪಸ್ವಾಧ್ಯಾಯ ಸಂಯಮೀ, ತಪಸ್ವಾಧ್ಯಾಯ ಸಂಯಮೀ, ತಮ್ಮ ತಪಸ್ಸು, ತಮ್ಮ ಸ್ವಾಧ್ಯಾಯ, ಸಂಯಮ ಅಂದ್ರೆ ಇಂದ್ರಿಯ ನಿಯಂತ್ರಣ, ಇದರ ಮೂಲಕವಾಗಿ ಆತ್ಮ ಸಮಾಧಾನಂ ಅದರ ಅರ್ಥ ಏನು? ನಮಗಿರತಕ್ಕಂಥ ಕಾಮ ಕ್ರೋಧ ಅದೆಲ್ಲವನ್ನು ಕೂಡ ಬಿಟ್ಟುಕೊಂಡು ಮನೋನಿಯಂತ್ರಣವನ್ನು ಮಾಡಿಕೊಂಡಿರುತ್ತಾರೆ. ಶ್ರವಣಾತ್ ದರ್ಶನಾದ್ವಾಪಿ, ಅಂತಹ ಭಗವದ್ಭಕ್ತರ ಶ್ರವಣ ಮಾಡುವಂಥದ್ದು, ಅವರ ಬಗ್ಗೆ ಮಹಾನುಭಾವರ ಬಗ್ಗೆ ಶ್ರವಣ, ಅವರ ಕಥೆ ಕೇಳುವಂಥದ್ದು, ಇನ್ನು ಅಂಥವರನ್ನ ದರ್ಶನ ಮಾಡುವಂಥದ್ದು. ಅದರಿಂದಾಗಿ ಮಹಾಪಾತಕನೋಪಿಚ, ಅತ್ಯಂತ ಪಾಪಗಳನ್ನ ಮಾಡಿದ್ರೂ ಕೂಡ ಅವರೇನಾಗ್ತಾರೆ? ಶುದ್ಧೇರನ್, ಶುದ್ಧೇತ ಶುದ್ಧೇಯಾದಂ ಶುದ್ಧೇರನ್, ಶುದ್ಧರಾಗುತ್ತಾರೆ. ಅಂತ್ಯಜಾಶ್ಚಾಪಿ, ಅಂತ್ಯಜರು ಅತ್ಯಂತ ಹೀನಕುಲದವರಾಗಿದ್ದರೂ ಕೂಡ ಅವರು ಪವಿತ್ರ, ಬಂತಲ್ಲ ಕಿರಾತ ಹೂಣಾಂಧ್ರ ಇತ್ಯಾದಿ, ಅವರೆಲ್ಲರೂ ಕೂಡ ಪವಿತ್ರರಾಗ್ತಾರೆ. ಕಿಮು ಸಂಭಾಷಣಾದಿಭಿ, ಅಂದ್ರೆ ಕೇವಲ ದರ್ಶನದಿಂದಾಗೇ ಅವರೆಲ್ಲರೂ ಕೂಡ ಅವರ ಬಗ್ಗೆ ಕೇಳುವುದರಿಂದಲೇ ಪವಿತ್ರರಾಗ್ತಾರೆ ಅಂದಮೇಲೆ ಕಿಮು ಸಂಭಾಷಣಾದಿಭಿ, ಅವರ ಜೊತೆ ಮಾತಾಡುವುದು, ಅವರ ಕಾಲು ತೊಳೆದು ಅವರ ಸೇವೆಯನ್ನು ಮಾಡುವಂಥದ್ದು, ಇದರಿಂದ ಪವಿತ್ರರಾಗ್ತಾರೆ ಅಂತ ಪ್ರತ್ಯೇಕವಾಗಿ ಬಾಯ್ಬಿಟ್ಟು ಹೇಳ್ಬೇಕ? ಕಿಮು ವಕ್ತವ್ಯಂ, ಕಿಮು ಹೇಳ್ಬೇಕೇನು? ಇದು ಕೈಮುತ್ಯ ನ್ಯಾಯ. ನನ್ನ ಹತ್ರ 1000 ಇದೆ ಅಂತ ಗೊತ್ತಿದ್ಮೇಲೆ 100 ಇದೆಯಲ್ಲ ಅಂತ ಪ್ರಶ್ನೆ ಬರೋದೇ ಇಲ್ಲ. ಹಾಗೆ ಕೇವಲ ಜ್ಞಾನಿಗಳ ಬಗ್ಗೆ ಕಥಾಶ್ರವಣ ಮಾಡೋದು, ಜ್ಞಾನಿಗಳನ್ನು ನೋಡೋದು, ಅದರಿಂದಲೇ ಪವಿತ್ರರಾಗ್ತಾರೆ. ಅಂದ್ರೆ ಆ ಜ್ಞಾನಿಗಳ ಒಡನಾಟ, ಅವರ ಜೊತೆ ಮಾತಾಡೋದು, ಅವರಿಂದ ಉಪದೇಶ ಪಡೆಯೋದು, ಇದರಿಂದ ಪವಿತ್ರರಾಗ್ತಾರೆ ಅಂತ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಕಿಮು ಸಂಭಾಷಣಾದಿಭಿ ಇತಿ ತದನೇನ ಸಮದೃಕ್ ಸೇವಾಕ್ಯ ಭಾಗವತ ಧರ್ಮ. ಇದರಿಂದ ಏನ್ ಹೇಳಾಯ್ತು ಅಂತ ಹೇಳಿದ್ರೆ, ಸಮದೃಕ್ ಸೇವಾ ಅಂದ್ರೆ ಇದು ಈ ಶ್ಲೋಕ 12ನೇ ಸ್ಕಂದದ್ದು, ಇದೆಲ್ಲ ಶ್ಲೋಕಗಳು
ರುದ್ರದೇವರು ಮಾರ್ಕಂಡೇಯರಿಗೆ ಹೇಳತಕ್ಕಂಥ ಒಂದು ಮಾತು. ಅಂದ್ರೆ ಸಮದೃಕ್ ಸೇವಾ ಅಂದ್ರೆ ಅರ್ಥ ಏನು? ಭಗವಂತ ಎಲ್ಲಾ ಕಡೆ ಇದ್ದಾನೆ. ಆ ಎಲ್ಲಾ ಕಡೆ ಇರತಕ್ಕಂತಹ ಭಗವಂತನನ್ನ ಕಾಣುವ ಸಾಮರ್ಥ್ಯ ಅದು ಜ್ಞಾನಿಗಳಿಗೆ ಇದೆ. ಸಮದೃಕ್, ಜ್ಞಾನಿಗಳಿಗೆ ಹೆಸರು ಸಮದೃಕ್. ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತನನ್ನ ಸಮಾನವಾಗಿ ಕಾಣುವ ಒಂದು ಸಾಮರ್ಥ್ಯ ಯಾರಿಗಿರುತ್ತೆ? ಜ್ಞಾನಿಗಳಿಗೆ ಇದೆ. ಅಂತಹ ಜ್ಞಾನಿಗಳ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ಪ್ರಕರಣದ ಮೂಲಕವಾಗಿ ಹೇಳದಂಗಾಯ್ತು. ತದನೇನ, ಈ ಪ್ರಕರಣದ ಮೂಲಕವಾಗಿ ಸಮದೃಕ್ ಸೇವಾಕ್ಯ, ಸಮದೃಕ್ ಸಮಾನವಾಗಿ ಕಾಣತಕ್ಕಂತಹ ಸಾಮರ್ಥ್ಯ ಇರುವಂತಹ ಜ್ಞಾನಿಗಳ ಸೇವೆಯನ್ನ ಮಾಡಬೇಕು ಎಂಬ ವಿಚಾರವನ್ನ ನಿರೂಪಣೆ ಮಾಡಿದಾಗೆ ಆಯಿತು. ನಹಿ ಅಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯ ಇದು ನದೇವ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲೇನ ಯೂಯಂ ದರ್ಶನ ಮಾತ್ರತಃ ಬ್ರಾಹ್ಮಣೇಭ್ಯೋ ನಮಸ್ಯಾಮಃ ಯೇ ಅಸ್ಮದ್ರೂಪಂ ತ್ರಯೀಮಯಿಂ ಬಿಭ್ರತಿ. ತ್ರಯೀಮಯಿ ಅಂದ್ರೆ ಭಗವಂತ ಅಂತ ಅರ್ಥ. ವೇದ ಪ್ರತಿಪಾದ್ಯ ಅಂತ ಅರ್ಥ. ಆತ್ಮ ಸಮಾಧಾನಂ ತಪಸ್ವಾಧ್ಯಾಯ ಸಂಯಮೈ ಶ್ರವಣಾತ್ ದರ್ಶನಾತ್ ವಾಪಿ ಮಹಾಪಾತಕಿನೋಪಿ ಚ ಶುದ್ಧೇರನ್ ಅಂತ್ಯಜಾಶ್ಚಾಪಿ ಕಿಮು ಸಂಭಾಷಣಾದಿಭಿಃ ಇತಿ ತದನೇನ ಸಮದೃಕ್ ಸೇವಾಕ್ಯಃ ಭಾಗವತ ಧರ್ಮಃ ಪ್ರತಿಪಾದಿತೋ ಭವತಿ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರಕಂಕಾಹ ಯವನಾಹ ಶಕಾದಯಃ ಯೇ ಅನ್ಯೇ ಚ ಪಾಪಃ. ಇನ್ನು ಯಾರ್ಯಾರು ಪಾಪಿಗಳು ನಿಂತಿದ್ದಾರೋ ಅವರೆಲ್ಲರೂ ಕೂಡ ಯದಪಾಶ್ರಯಾಶ್ರಯಾತ್ ಯಾವ ಭಗವದ್ಭಕ್ತರನ್ನ ಆಶ್ರಯಿಸುವುದರಿಂದಾಗಿ ಶುದ್ಧಂತಿ ಪವಿತ್ರರಾಗ್ತಾರೋ ತಸ್ಮೈ ಅಂತಹ ಪ್ರಭವಿಷ್ಣವೇ ಸ್ವಾಮಿಯಾದಂತಹ ಮಹಾಮಹಿಮೋಪೇತನಾಗಿರ್ತಕ್ಕಂಥ ಭಗವಂತನಿಗೆ ನಮಃ ನಮಸ್ಕಾರವು. ಶ್ರೀಕೃಷ್ಣಾರ್ಪಣಮಸ್ತು.